ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾವಾಗೋ ಒಂದ್ಸರಿ ನಾಲ್ಗೆಯಲ್ಲೋ ಬಾಯಲ್ಲೋ ಈಗ ಹುಣ್ಣಾಗುತ್ತಲ್ಲ, ಒಂದು ಸಣ್ಣದಾಗಿ ಅಲ್ಸರ್ ಥರ ಬರುತ್ತಲ್ಲ, ಅದೇ ಥರ ನಮ್ಮ ಹೊಟ್ಟೆಯಲ್ಲೂ ಬರುತ್ತೆ. ಈ ಜಠರದಲ್ಲಾಗಲಿ ಅಥವಾ ನಮ್ಮ ಫಸ್ಟ್ ಪಾರ್ಟ್ ಆಫ್ ಚಿಕ್ಕ ಕರಳು ಡಿಯೋಡಿನಮ್ ಅಂತೀವಿ, ಈ ಎರಡು ಜಾಗದಲ್ಲಿ ಬರೋ ಅಲ್ಸರ್ಸ್ಗೆ ಪೆಪ್ಟಿಕ್ ಅಲ್ಸರ್ಸ್ ಅಂತ ಕರಿತೀವಿ. ಸಪೋಸ್ ಎಲ್ಲಾದರೂ ಬಿದ್ದರೆ ನಮಗೆ ಚರ್ಮ ಹೊಟ್ಟೋದ್ರೆ ಹುಣ್ಣಾಗುತ್ತಲ್ಲ, ಅದೇ ಥರ ಒಳಗಡೆ ಆ ಲೈನಿಂಗ್ ಅನ್ನೋದು, ಕೋಟಿಂಗ್ ಅನ್ನೋದು ಏನಿರುತ್ತೆ, ಹೊಟ್ಟೆದು ಪ್ರೊಟೆಕ್ಟಿವ್ ಲೈನಿಂಗ್, ಅದು ಸ್ವಲ್ಪ ಡ್ಯಾಮೇಜ್ ಆಗಿ ಅಲ್ಲಿ ಹುಣ್ಣಾಗಿ ಇರುತ್ತೆ. ಈಗ ಎಷ್ಟೊಂದು ಜನ ಒಂಥರ ಮಿಸ್ಇನ್ಫಾರ್ಮ್ಡ್ ಇರ್ತಾರೆ, ನಾವು ತಿನ್ನೋ ಮಸಾಲೆ ಫುಡ್ಡಿಂದ ಬರುತ್ತಿದ್ದು, ಬೇರೆ ಕಡೆ ಇರೋದಿಲ್ಲ ಅಂತ. ಇದಕ್ಕೆ ಒಂದು ಮೇಯ್ನ್ ಕಾರಣ ಏನಂದರೆ, ಹೊಟ್ಟೆಯಲ್ಲಿ ಕೆಲವರಿಗೆ ಒಂದು ಹೆಚ್ ಪೈಲೋರಿ ಅಂತ ಒಂದು ಜಂತು ಇರುತ್ತೆ, ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾಯಿಂದ ಹೊಟ್ಟೆ ಎಲ್ಲ ಕೆಲವರಿಗೆ ಹುಣ್ಣಾದಂಗೆ ಆಗೋದು, ಈ ಸ್ಕ್ರ್ಯಾಚ್ ಮಾರ್ಕ್ಸ್ ಥರ, ಎರೋಷನ್ಸ್ ಅಂತೀವಿ. ಆಮೇಲೆ ಅದೇ ಕ್ರಮೇಣವಾಗಿ ಅಲ್ಸರ್ ಥರ ತಯಾರಾಗುತ್ತೆ. ಬೆನ್ನೋವು, ಮಂಡಿ ನೋವು, ಆರ್ಥ್ರೈಟಿಸ್, ಅದು ಇದು ಅಂತ ಪೇನ್ ಕಿಲ್ಲರ್ಸ್, ಆ ಪೇನ್ ಕಿಲ್ಲರ್ಸಿಂದನೂ ಅಲ್ಸರ್ಸ್ ಆಗುತ್ತೆ. ವೀಕ್ಷಕರೇ ನಮಸ್ಕಾರ, ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಾನು ಅಪೇಕ್ಷಾ ಜೈ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಯೋಗಾನಂದ ರೆಡ್ಡಿ ಅವರಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ಸ್ಟಮಕ್ ಅಲ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ. ಸರ್, ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಮಸ್ಕಾರ. ಸ್ಟಮಕ್ ಅಲ್ಸರ್ ಅಂದ್ರೆ ಏನು? ಯಾವ ಕಾರಣಗಳಿಂದ ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ? ಸೊ ಈ ಸ್ಟಮಕ್ ಅಲ್ಸರ್ ಅಥವಾ ನಾವು ಇಂಗ್ಲೀಷಲ್ಲಿ ಪೆಪ್ಟಿಕ್ ಅಲ್ಸರ್ಸ್ ಅಂತ ಕರಿತೀವಿ. ಈಗ ನಮಗೆ ಯಾವಾಗೋ ಒಂದ್ಸರಿ ನಾಲ್ಗೆಯಲ್ಲೋ ಬಾಯಲ್ಲೋ ಈಗ ಹುಣ್ಣಾಗುತ್ತಲ್ಲ, ಒಂದು ಸಣ್ಣದಾಗಿ ಅಲ್ಸರ್ ಥರ ಬರುತ್ತಲ್ಲ, ಅದೇ ಥರ ನಮ್ಮ ಹೊಟ್ಟೆಯಲ್ಲೂ ಬರುತ್ತೆ. ಈ ಜಠರದಲ್ಲಾಗಲಿ ಅಥವಾ ನಮ್ಮ ಫಸ್ಟ್ ಪಾರ್ಟ್ ಆಫ್ ಚಿಕ್ಕ ಕರಳು ಡಿಯೋಡಿನಮ್ ಅಂತೀವಿ, ಈ ಎರಡು ಜಾಗದಲ್ಲಿ ಬರೋ ಅಲ್ಸರ್ಸ್ಗೆ ಪೆಪ್ಟಿಕ್ ಅಲ್ಸರ್ಸ್ ಅಂತ ಕರಿತೀವಿ. ಸಪೋಸ್ ಎಲ್ಲಾದರೂ ಬಿದ್ದರೆ ನಮಗೆ ಚರ್ಮ ಹೊಟ್ಟೋದ್ರೆ ಹುಣ್ಣಾಗುತ್ತಲ್ಲ, ಅದೇ ಥರ ಒಳಗಡೆ ಆ ಲೈನಿಂಗ್ ಅನ್ನೋದು, ಕೋಟಿಂಗ್ ಅನ್ನೋದು ಏನಿರುತ್ತೆ, ಹೊಟ್ಟೆದು ಪ್ರೊಟೆಕ್ಟಿವ್ ಲೈನಿಂಗ್, ಅದು ಸ್ವಲ್ಪ ಡ್ಯಾಮೇಜ್ ಆಗಿ ಅಲ್ಲಿ ಹುಣ್ಣಾಗಿ ಇರುತ್ತೆ. ಅದನ್ನ ನಾವು ಈ ಸ್ಟಮಕ್ ಅಲ್ಸರ್, ಅದು ಚಿಕ್ಕ ಕರಳಲ್ಲಿರ್ಬೋದು ಅಥವಾ ಜಠರದಲ್ಲಿರ್ಬೋದು, ಎರಡನ್ನೂ ಕಾಮನ್ ಆಗಿ ನಾವು ಲೇ ಪರ್ಸನ್ನು ಸ್ಟಮಕ್ ಅಲ್ಸರ್ಸ್ ಅಂತ ಇದು ಮಾಡ್ತೀವಿ. ಇಂಗ್ಲೀಷಲ್ಲಿ ಪೆಪ್ಟಿಕ್ ಅಲ್ಸರ್ಸ್ ಅಂತ, ಅದನ್ನ ಎರಡು ಅಲ್ಸರ್ಸ್ನು ಒಂದೇ ಗ್ರೂಪಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಕಾರಣಗಳು ಈ ಪೆಪ್ಟಿಕ್ ಅಲ್ಸರ್ಗೆ, ಈಗ ಎಷ್ಟೊಂದು ಜನ ಒಂಥರ ಮಿಸ್ಇನ್ಫಾರ್ಮ್ಡ್ ಇರ್ತಾರೆ, ನಾವು ತಿನ್ನೋ ಮಸಾಲೆ ಫುಡ್ಡಿಂದ ಬರುತ್ತಿದ್ದು, ಬೇರೆ ಕಡೆ ಇರೋದಿಲ್ಲ ಅಂತ. ಈಗ ನಾನು 21 ವರ್ಷ ಇಂಗ್ಲೆಂಡಲ್ಲಿದ್ದೆ, ಅಲ್ಲೂ ಬೇಕಾದಷ್ಟು ಅಲ್ಸರ್ಸ್ ನೋಡ್ತಾ ಇದ್ದೆ. ಸೊ ಇದು ನಾವು ತಿನ್ನೋ ಆಹಾರದಿಂದ ಒಂದರಿಂದ ಅಲ್ಲ, ಇದಕ್ಕೆ ಕಾಮನ್ ಕಾರಣ, ಇದಕ್ಕೆ ವರ್ಲ್ಡ್ ವೈಡ್, ಯಾಕಂದರೆ ಪ್ರಪಂಚದಲ್ಲಿ ಎಲ್ಲ ಕಂಟ್ರೀಸಲ್ಲೂ ಇದೆ ಅಲ್ಸರ್ಸ್ ಅನ್ನೋದು. ಇದಕ್ಕೆ ಒಂದು ಮೇಯ್ನ್ ಕಾರಣ ಏನಂದರೆ, ಹೊಟ್ಟೆಯಲ್ಲಿ ಕೆಲವರಿಗೆ ಒಂದು ಹೆಚ್ ಪೈಲೋರಿ ಅಂತ ಒಂದು ಜಂತು ಇರುತ್ತೆ, ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾಯಿಂದ ಹೊಟ್ಟೆ ಎಲ್ಲ ಕೆಲವರಿಗೆ ಹುಣ್ಣಾದಂಗೆ ಆಗೋದು, ಈ ಸ್ಕ್ರ್ಯಾಚ್ ಮಾರ್ಕ್ಸ್ ಥರ, ಎರೋಷನ್ಸ್ ಅಂತೀವಿ. ಆಮೇಲೆ ಅದೇ ಕ್ರಮೇಣವಾಗಿ ಅಲ್ಸರ್ ಥರ ತಯಾರಾಗುತ್ತೆ. ಸೊ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಈ ಅಲ್ಸರ್ಸ್ ಬರಲಿಕ್ಕೆ. ಅದು ನಮ್ಮ ದೇಶದಲ್ಲಿ ತುಂಬ ಕಾಮನ್, ಹೆಚ್ ಪೈಲೋರಿ ಅನ್ನೋದು. ಈಗ ರೋಡಲ್ಲಿ ನಾನು ರ್ಯಾಂಡಮ್ ಆಗಿ ಒಂದು 10 ಜನನ ಕರ್ಕೊಂಡ್ಬಂದು ಟೆಸ್ಟ್ ಮಾಡಿದ್ರೆ 4 ಜನಕ್ಕೆ ಇರುತ್ತೆ. ಹಂಗಂತೇಳಿ ಅವರಿಗೆಲ್ಲ ತೊಂದರೆ ಇರೋದಿಲ್ಲ, ಕೆಲವ್ರಿಗೆ ಮಾತ್ರ ಅದರಿಂದ ತೊಂದರೆ ಆಗ್ತಾ ಇರುತ್ತೆ. ಸೊ ಹೆಚ್ ಪೈಲೋರಿ ಅನ್ನೋದು ಒಂದು ಕಾಮನ್ ಕಾರಣ. ಎರಡನೇದು, ಕೆಲವೊಂದು ಮೆಡಿಸಿನ್ಸ್ ಅವ್ರು ತಗೊತಾ ಇರ್ತಾರೆ. ಏನೋ ಈಗ ವಿಪರೀತ ಪದೇ ಪದೇ ಮೈಗ್ರೇನು, ತಲೆನೋವು, ಬೆನ್ನೋವು, ಮಂಡಿ ನೋವು, ಆರ್ಥ್ರೈಟಿಸ್, ಅದು ಇದು ಅಂತ ಪೇನ್ ಕಿಲ್ಲರ್ಸ್, ಆ ಪೇನ್ ಕಿಲ್ಲರ್ಸಿಂದನೂ ಅಲ್ಸರ್ಸ್ ಆಗುತ್ತೆ. ಇನ್ನು ಈ ಕೆಲವೊಂದು ಹಾರ್ಟ್ ಇನ್ ಪೇಷಂಟ್ಸು ಅಥವಾ ಶುಗರು, BP ಇರೋರು, ಅವರೆಲ್ಲ ಈ ಆಸ್ಪಿರಿನ್ ಅಂತ ಒಂದು ಮೆಡಿಸಿನ್ ತಗೊತಾ ಇರ್ತಾರೆ, ರಕ್ತ ಹೆಪ್ಪು ಕಟ್ಟದೇ ಇರಲಿ ಅಂತ. ಅದರಿಂದನೂ ಅಲ್ಸರ್ಸ್ ಬರುತ್ತೆ. ಕೆಲವು ಟೈಮ್ ಯಾವುದೋ ಒಂದು ಕಂಡೀಷನ್ಸ್ಗೆ ಸ್ಟೀರಾಯ್ಡ್ಸ್, ಅದು ಇದು ಪದೇ ಪದೇ ತಗೊತಾ ಇರ್ತಾರೆ, ಅದರಿಂದನೂ ಆಗುತ್ತೆ. ಇನ್ನು ಈ ಧೂಮಪಾನ, ಆಮೇಲೆ ಈ ಮದ್ಯಪಾನನ ರೆಗ್ಯುಲರ್ ಆಗಿ ಮಾಡೋರು, ಅದು ಒಂದು ರಿಸ್ಕ್ ಫ್ಯಾಕ್ಟರು. ಇನ್ನು ಕಾಮನ್ ಆಗಿ ನೀವು ಕೇಳಿರ್ತೀರ, ಹರಿ, ವರಿ, ಕರಿ ಅಂತ. ಸೊ ಈ ನಮ್ಮ ಒಂದು ಜೀವನ ಶೈಲಿ ತುಂಬ ಒಂದು ಬ್ಯುಸಿ ಲೈಫು, ಟೈಮಿಗೆ ಊಟ ಮಾಡೋದಿಲ್ಲ, ಟೈಮಿಗೆ ನಿದ್ದೆ ಮಾಡೋದಿಲ್ಲ, ಏನೋ ಒಂಥರ ಭಯ, ಆತಂಕ, ಈ ಕಾನ್ಸ್ಟೆಂಟಾಗಿ ಏನೋ ಒಂದು ಸ್ಟ್ರೆಸ್ ಇರುತ್ತೆ. ಆಮೇಲೆ ತುಂಬ ಮಸಾಲೆ ಅಥವಾ ತುಂಬ ಖಾರ ಇರೋಂಥ ಫುಡ್ಸು, ಈ ಹರಿವರಿ ಕರಿ ಅನ್ನೋದು ಆಲ್ರೆಡಿ ಅಲ್ಸರ್ ಇರೋ ಅಂಥವ್ರಿಗೆ ಈ ಸಿಂಪ್ಟಮ್ಸ್, ಅವರ ರೋಗ ಲಕ್ಷಣಗಳ ಇನ್ನೂ ಜಾಸ್ತಿ ಮಾಡುತ್ತೆ. ಸೊ ಈ ಥರ ಇವೆಲ್ಲ ಒಂದು ಕಾರಣಗಳು ಅಲ್ಸರ್ಸ್ ಬರಲಿಕ್ಕೆ. ಇನ್ನು ಸಿಂಪ್ಟಮ್ಸ್ ಹೇಗಿರುತ್ತೆ ಸರ್ ಸ್ಟಮಕ್ ಅಲ್ಸರ್ ಇದ್ದಾಗ? ನೋಡಿ, ಎಷ್ಟೊಂದು ಜನ ನೋವಿದ್ರೆ ಮಾತ್ರ ಅಲ್ಸರ್ ಇರುತ್ತೆ ಅಂತ ಅನ್ಕೊಂಡಿರ್ತಾರೆ. ಸೊ ಎಲ್ಲರಿಗೂ ಹೊಟ್ಟೆ ನೋವು ಇರೋದಿಲ್ಲ, ಯಾಕಂದರೆ ಇದ್ರ ಅಲ್ಸರಿಂದ ಬೇರೆ ರೋಗ ಲಕ್ಷಣಗಳು ಇರುತ್ತೆ.
ನೋವು ಅನ್ನೋದು ಇದ್ದಾಗ ತುಂಬ ತೀವ್ರವಾಗಿ ಇರೋದಿಲ್ಲ, ಅದು ಒಂಥರ ಏನೋ ಒಂಥರ ಮೈಲ್ಡ್ ಆಗಿರುತ್ತೆ. ಹೊಕ್ಕಳ ಮೇಲೆ ಹೊಟ್ಟೆಯಲ್ಲಿ ಇರುತ್ತೆ ಯೂಶಲಿ ನೋವದು. ಕೆಲವರಿಗೆ ಊಟ ಮಾಡಿದ ಮೇಲೆ ಜಾಸ್ತಿ ಆಗುತ್ತೆ, ಇನ್ನು ಕೆಲವರಿಗೆ ಊಟ ಮಾಡೋಕ್ಕೆ ಮುಂಚೆ ಜಾಸ್ತಿ ಇರುತ್ತೆ, ಊಟ ಮಾಡಿದ್ಮೇಲೆ ಸ್ವಲ್ಪ ರಿಲೀಫ್ ಬರುತ್ತೆ. ಆಮೇಲೆ ಹೊಟ್ಟೆಯಲ್ಲೆಲ್ಲ ಒಂದು ಸ್ವಲ್ಪ ಊಟ ಮಾಡಿದ ತಕ್ಷಣ ಹೊಟ್ಟೆ ಎಲ್ಲ ಭಾರ ಅನಿಸೋದು, ಈ ಮೇಲೆ ಹೊಟ್ಟೆಯಲ್ಲೆಲ್ಲ ಒಂಥರ ಉರಿ, ಕೆಲವರು ನನಗೆಲ್ಲ ಒಳಗಡೆ ಏನೋ ಬೆಂಕಿ ಇಟ್ಟಂಗಿದೆ ಅನ್ನೋ ಥರ ಡಿಸ್ಕ್ರೈಬ್ ಮಾಡ್ತಾ ಇರ್ತಾರೆ. ಇನ್ನು ಈ ಸ್ವಲ್ಪ ತಿಂದರೆ ಹೊಟ್ಟೆ ಭಾರ ಆಗುತ್ತೆ, ಹೊಟ್ಟೆ ನೋವು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂದಾಗ ಅವ್ರು ಏನು ಮಾಡ್ತಾರೆ, ಊಟ ತಿನ್ನೋದನ್ನೇ ಕಡಿಮೆ ಮಾಡಿಬಿಡ್ತಾರೆ. ಅದರಿಂದ ತೂಕ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವರಿಗೆ ಈ ಅಲ್ಸರಿಂದ ಡೈರೆಕ್ಟ್ಲಿ ನೋವು ಆ ಥರದ್ದು ಏನು ಬರೋದಿಲ್ಲ, ಬಟ್ ಒಳಗಡೆ ಏನೋ ಸ್ವಲ್ಪ ಚಿಕ್ಕದಾಗಿ ಸ್ವಲ್ಪ ಸ್ಮಾಲ್ ಅಮೌಂಟ್ ಆಫ್ ಇಂಟರ್ನಲ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅದು ಜಾಸ್ತಿ ಆದಾಗ ಸಡನ್ ಆಗಿ ಗೊತ್ತಾಗುತ್ತೆ ನಮಗೆ, ಯಾಕಂದರೆ ಈ ಡೈಜೆಸ್ಟ್ ಆಗಿರೋಂಥ ರಕ್ತ ಆಚೆಗೆ ಬಂದಾಗ ಅದು ಈಗ ರೋಡಲ್ಲಿ ಟಾರ್ ಆಗ್ತಾರಲ್ಲ ಆ ಥರ ಬ್ಲ್ಯಾಕ್ ಥರ ಇರುತ್ತೆ ಮೋಷನ್, ಅದು ಮಲೀನಾ ಅಂತೀವಿ. ಇನ್ನು ಕೆಲವು ಟೈಮ್ ಬ್ಲಡ್ನು ವಾಮಿಟ್ ಮಾಡ್ಕೊಬಹುದು. ಇನ್ನು ಕೆಲವರಿಗೆ ಏನಾಗುತ್ತೆ, ಅದು ಸ್ವಲ್ಪನೇ ಬ್ಲಡ್ ಹೋಗ್ತಾ ಇದ್ದಾಗ ಅಷ್ಟು ಈಸಿಯಾಗಿ ಅದು ಮೋಷನಲ್ಲಿ ಗೊತ್ತಾಗಲ್ಲ. ಈ ತುಂಬ ವೀಕ್ನೆಸ್ಸು, ಬಲಹೀನತೆ ಈ ಥರ ಸ್ಟಾರ್ಟ್ ಆಗುತ್ತೆ. ರಕ್ತ ಏನೋ ಪರೀಕ್ಷೆ ಮಾಡ್ಕೊಂಡಾಗ ಅವ್ರದ್ದು ಹೀಮೋಗ್ಲೋಬಿನ್ ಅಂತೀವಿ, ಬ್ಲಡ್ ಕೌಂಟೇ ತುಂಬ ಕಡಿಮೆ ಇರುತ್ತೆ, ರಕ್ತ ಕೊಡೋ ಪರಿಸ್ಥಿತಿ ಇರುತ್ತೆ. ಸೊ ಈ ಥರ ಕೆಲವೊಂದು ಸಿಂಪ್ಟಮ್ಸು ಎಲ್ಲಾನು ಇರೋದಿಲ್ಲ. ಸೊ ಇವೆಲ್ಲ ಈ ಅಲ್ಸರ್ನ ಒಂದು ರೋಗ ಲಕ್ಷಣಗಳು. ಇನ್ನು ಸ್ಟಮಕ್ ಅಲ್ಸರನ್ನ ಯಾವ ರೀತಿ ಡಯಾಗ್ನೋಸ್ ಮಾಡಲಾಗುತ್ತೆ? ಸೊ ಈಗ ನಾರ್ಮಲಿ ಏನು ಮಾಡ್ತೀವಿ, ಈಗ ಪೇಷಂಟ್ಸ್ ಒಂದು ಮೆಡಿಕಲ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಆಗಿ ನಾವು ಅವ್ರನ್ನ ನೋಡಿದಾಗ ಅವ್ರದ್ದು ಹಿಸ್ಟ್ರಿ ಅಂತ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವರ ಜೀವನ ಶೈಲಿ ಹೇಗಿದೆ, ಅವ್ರಿಗೆ ಏನು ರೋಗ ಲಕ್ಷಣಗಳಿದೆ, ಅವರಿಗೆ ಬೇರೆ ಹೆಲ್ತ್ ಇಶ್ಯೂಸ್ ಏನಿದೆ, ಯಾವ ಥರ ಒಂದು ಮೆಡಿಸಿನ್ಸ್ ತಗೊತಾ ಇದ್ದಾರೆ. ನಾನು ಆಗಲೇ ಹೇಳಿದಂಗೆ ಕೆಲವೊಂದು ಮೆಡಿಸಿನ್ಸಿಂದ ಆಗುತ್ತೆ. ಸೊ ಅದು ಇಂಪಾರ್ಟೆಂಟು, ಅವ್ರದ್ದು ಹಿಸ್ಟ್ರಿ, ಅವರು ಯಾವ ಮಾತ್ರೆಗಳು ತಗೊತಾ ಇದ್ದಾರೆ ಏನನ್ನಂತ ನೋಡಲಿಕ್ಕೆ. ಇನ್ನು ಕೆಲವು ಟೈಮು ಅವ್ರನ್ನ ನೋಡಿದಾಗಲೇ ಗೊತ್ತಾಗುತ್ತೆ ಇವ್ರಿಗೆ ಯಾಕೋ ತುಂಬ ರಕ್ತ ಕಡಿಮೆ ಇದ್ದಂಗಿದ್ದಾರೆ ಅಥವಾ ಏನೋ ವೆಯ್ಟ್ ಲಾಸ್ ಆಗಿದ್ದಾರೆ ಅಂದಾಗ ಕೆಲವೊಂದು ರಕ್ತ ಪರೀಕ್ಷೆ ಅದು ಮಾಡಿಸ್ಬೇಕಾಗುತ್ತೆ. ಇನ್ನು ಅಲ್ಸರ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಇರೋದು ಒಂದೇ ಟೆಸ್ಟು, ಎಂಡೋಸ್ಕೋಪಿ ಅಂತೀವಿ. ಒಂದು ಸಣ್ಣ ಟ್ಯೂಬು, ಅದರಲ್ಲಿ ಹೈ ಡೆಫಿನಿಷನ್ ಕ್ಯಾಮರಾ ಲೈಟ್ ಇರುತ್ತೆ, ಬಾಯಿಗೆ ಸ್ವಲ್ಪ ಸ್ಪ್ರೇ ಮಾಡ್ತೀವಿ ಗಂಟ್ಲು ಮರಗೆಟ್ಟಂಗೆ ಮಾಡಿ. ಅವ್ರಿಗೇನು ಉಸಿರಾಡೋದಕ್ಕೆ ಏನು ತೊಂದರೆ ಆಗೋದಿಲ್ಲ, 5 ನಿಮಿಷ ಕೋಆಪರೇಷನ್ ಬೇಕಾಗುತ್ತೆ ಅಷ್ಟೇ, ಅದೇನು ನೋವೇನಾಗೋದಿಲ್ಲ. ಅದು ನಮ್ಮ ಅನ್ನನಾಳ, ಜಠರ, ಆಮೇಲೆ ಫಸ್ಟ್ ಪಾರ್ಟ್ ಆಫ್ ಸ್ಮಾಲ್ ಇಂಟೆಸ್ಟೈನ್, ಚಿಕ್ಕ ಕರಳು, ಡ್ಯೂಡಿನಮ್ ಅಂತೀವಿ, ಅಲ್ಲಿವರೆಗೂ ಅದನ್ನು ನೋಡ್ತೀವಿ. ಅಲ್ಲಿ ನೋಡಿದಾಗ ಏನಾದರೂ ಅಲ್ಸರ್ಸ್ ಏನಾದರೂ ಇದ್ದರೆ ನಮಗೆ ನೀಟಾಗಿ ಕಾಣಿಸುತ್ತೆ. ಅದೇ ಟೈಮಲ್ಲಿ ಹೆಚ್ ಪೈಲೋರಿ ಅಂತ ಒಂದು ಜಂತು ಇದೆಯಲ್ಲ, ಬ್ಯಾಕ್ಟೀರಿಯಾ, ಅದಕ್ಕೂ ಒಂದು ಚಿಕ್ಕದಾಗಿ ಸ್ಯಾಂಪಲ್ ತಗೊಂಡು ಟೆಸ್ಟ್ ಮಾಡಿ ಅದು ಪಾಸಿಟಿವಾ ಇಲ್ವಾ ಅಂತ ನೋಡ್ತೀವಿ. ಕೆಲವು ಟೈಮು ಅಲ್ಸರ್ ನೋಡಿದಾಗ ನಾವು ಇದು ಸಿಂಪಲ್ ಪೆಪ್ಟಿಕ್ ಅಲ್ಸರೇನಾ ಅಥವಾ ಈ ಅಲ್ಸರು, ಕೆಲವು ಟೈಮ್ ಅಲ್ಸರ್ಸು ಬೇರೆ ಕಾರಣಗಳಿಂದನೂ ಇರುತ್ತೆ, ಬೇರೆ ಥರ ಅಲ್ಸರ ಇದು ಏನನ್ನೋದು ನಮಗೆ ಡೌಟ್ ಇದ್ದಾಗ ಕೆಲವೊಂದು ಬಯೋಪ್ಸಿಸ್ ಅಂತ ತೊಗೊತೀವಿ, ಚಿಕ್ಕ ಸ್ಯಾಂಪಲ್. ಅದನ್ನು ಪೆಥಾಲಜಿಸ್ಟು ಮೈಕ್ರೋಸ್ಕೋಪಲ್ಲಿ ಅನಲೈಸ್ ಮಾಡಿ ನಮಗೆ ಅಡಿಷ್ನಲ್ ಮಾಹಿತಿನ ಕೊಡ್ತಾರೆ. ಸೊ ಈ ಥರ ಒಂದು ಕಾಂಬಿನೇಷನ್ ಆಫ್ ಟೆಸ್ಟ್ ಇರುತ್ತೆ. ಬಟ್ ಸಿಂಪಲ್ ಪ್ರೊಸೀಜರು ಎಂಡೋಸ್ಕೋಪಿ ಅಂತ ಮಾಡಿ ಅದು ಮೆಡಿಕಲ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಮಾಡಿ ಎಕ್ಸ್ಪೀರಿಯನ್ಸ್ ಪರ್ಸನ್ನು ಯೂಶಲಿ ಹೇಳ್ಬೋದು ಇದು ಸಿಂಪಲ್ ಪೆಪ್ಟಿಕ್ ಅಲ್ಸರ್ ಇದು ಅನ್ನೋದು. ಇನ್ನು ಸ್ಟಮಕ್ ಅಲ್ಸರ್ ಇರುವವರು ಯಾವ ಆಹಾರಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ, ಯಾವ ಆಹಾರವನ್ನ ಹೆಚ್ಚಾಗಿ ಸೇವಿಸಬೇಕಾಗುತ್ತೆ? ಸೊ ಮೇನ್ಲಿ ನೋಡಿ, ಅಲ್ಸರ್ ಆಲ್ರೆಡಿ ಇದು ಕನ್ಫರ್ಮ್ ಆಗಿದೆ ಅಂದಾಗ ಅವರು ಈ ಸ್ಪೈಸಿ ಫುಡ್ಸು, ಖಾರ ಆಮೇಲೆ ಮಸಾಲೆ ಇರೋ ಅಂಥ ಫುಡ್ಸ್ನ ತಿಂದಾಗ ಅವ್ರಿಗಿರೋ ಆಲ್ರೆಡಿ ಒಂದು ನೋವು ಇರ್ಬೋದು ಅಥವಾ ಏನೋ ಒಂದು ವಾಮಿಟಿಂಗ್ ಸೆನ್ಸೇಷನ್ ಇರ್ಬೋದು, ಅದು ಜಾಸ್ತಿ ಆಗ್ಬೋದು. ಇನ್ನು ಈ ಅಸಿಡಿಕ್ ಫುಡ್ಸು, ಕೆಲವೊಂದು ಈ ಹುಳಿ ಪದಾರ್ಥಗಳು, ಅವ್ರಿಗೆ ಆಲ್ರೆಡಿ ನನಗೆ ಇಲ್ಲೆಲ್ಲ ಒಂಥರ ಬರ್ನಿಂಗ್ ಇದೆ, ಉರಿತಾ ಇದೆ ಅಂದಾಗ ಈ ಅಸಿಡಿಕ್ ಫುಡ್ಸ್ ಎಲ್ಲ ತೊಗೊಂಡ್ರೆ, ಈ ಸಪೋಸ್ ಎಕ್ಸಾಂಪಲ್ಲು ನೀವು ಫ್ರೂಟ್ಸಲ್ಲಿ ಕಿತ್ಲೆ ಹಣ್ಣು, ಮೂಸಂಬಿ, ಈ ಪೈನಾಪಲ್ಲು, ಕಿವಿ, ಆಮೇಲೆ ನಿಂಬೆಹಣ್ಣು, ಇವೆಲ್ಲ ಸಿಟ್ರಿಕ್. ಸೊ ಅಸಿಡಿಟಿನ ಸ್ವಲ್ಪ ಸಿಂಪ್ಟಮ್ಸ್ನ ಅಗ್ರವೇಟ್ ಮಾಡುತ್ತೆ. ಆಲ್ರೆಡಿ ಅಲ್ಸರ್ ಇರೋ ಈ ಥರ ತಿಂದಾಗ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಆಮೇಲೆ ಮೂರನೇದು, ಈ ಫುಡ್ಡಲ್ಲಿ ಹೈ ಅಮೌಂಟ್ ಆಫ್ ಫ್ಯಾಟು, ಸ್ವಲ್ಪ ಗ್ರೀಸಿ ಫುಡ್ಸು, ಸ್ವಲ್ಪ ಎಣ್ಣೆಲಿ ಕರೆದಿರೋ ಅಂಥ ಫುಡ್ಸು, ಇವೆಲ್ಲ ಹೊಟ್ಟೆಯಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಳ್ಳುತ್ತೆ. ಯಾಕಂದರೆ ಇದು ಸ್ಟಮಕ್ ಸ್ವಲ್ಪ ಟೈಮ್ ತಗೊಳುತ್ತೆ ಇದನ್ನ ಬ್ರೇಕ್ ಡೌನ್ ಮಾಡಲಿಕ್ಕೆ. ಸೊ ಅವ್ರಿಗೆ ಆಲ್ರೆಡಿ ಸ್ವಲ್ಪ ಹೊಟ್ಟೆ ಭಾರ, ಹೊಟ್ಟೆ ನೋವೆಲ್ಲ ಇದ್ದಾಗ ಇಂಥ ಫುಡ್ಸು ಸ್ವಲ್ಪ ಡೈಜೆಷನ್ನು ಅಷ್ಟು ಈಸಿಯಾಗಿ ಆಗೋದಿಲ್ಲ. ಇನ್ನು ಕಾಫಿ, ಟೀ ಅನ್ನೋದು ಪದೇ ಪದೇ ಕುಡಿತಾ ಇದ್ದಾಗ ಅದರಿಂದನೂ ಸ್ವಲ್ಪ ಈ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸು ಅದು ಅಗ್ರವೇಟ್ ಆಗುತ್ತೆ. ಇನ್ನು ಅವ್ರ ಜೀವನ ಶೈಲಿಯಲ್ಲಿ ಈ ಎಸ್ಪೆಷಲಿ ಈ ಸ್ಮೋಕಿಂಗು, ಆಲ್ಕೋಹಾಲ್ ರೆಗ್ಯುಲರ್ ಆಗಿ ತೊಗೊಳ್ಳೋದು, ಅದೆಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಗೋವರೆಗೂ ಆಲ್ಕೋಹಾಲ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ಕೊಬೋದು. ಇನ್ ಟರ್ಮ್ಸ್ ಅಂದರೆ ಯಾವ ಫುಡ್ಡು ಅವರು ತಿನ್ನಬೇಕು,
ಈಗ ಮೈಲ್ಡ್ ಫುಡ್ ಮನೆಯಲ್ಲಿ ಕುಕ್ ಮಾಡಿರೋಂಥವು ಎಲ್ಲದನ್ನು ತಿನ್ಬೋದು, ಯಾಕಂದ್ರೆ ಸ್ಪೈಸಸ್ ಕಡಿಮೆ ಇಟ್ಕೊಂಡು. ಯಾಕಂದ್ರೆ ಇದ್ರ ಬಗ್ಗೆ ಕೆಲವೊಂದು ಮಿಸ್ಇನ್ಫಾರ್ಮೇಶನ್ ಇದೆ, ತಪ್ಪು ಮಾಹಿತಿ ಇದೆ, ಅದನ್ನೇ ತಿನ್ಬೇಕು ಇದನ್ನೇ ತಿನ್ಬೇಕು ಅಂತ. ಸಿಂಪಲ್ ಫುಡ್ ಮನೇಲಿ ಮಾಡ್ಕೊಳ್ಳೋ ಅಂಥದ್ದು, ಯಾಕಂದ್ರೆ ಮನೇಲಿ ಮಾಡ್ಕೊಳ್ಳೋ ಫುಡ್ ನಮಗೆ ಕಂಟ್ರೋಲ್ ಇರುತ್ತೆ ಏನಾಗ್ತಾ ಇದೆಯಾ ಫುಡ್ ಅಲ್ಲಿ ಅಂತ. ಸೊ ಅದ್ರ ಪ್ರಕಾರ ಅವರು ವೆಜಿಟೇರಿಯನ್ ಆಗಿರ್ಬೋದು ಅಥವಾ ನಾನ್ ವೆಜಿಟೇರಿಯನ್ ಆಗಿರ್ಬೋದು, ಈ ಖಾರ ಮಸಾಲೆ ಆಯಿಲ್ ಅನ್ನೋದನ್ನ ಕಡಿಮೆ ಇಟ್ಕೊಂಡು ಎಲ್ಲಾ ತರದ್ದು ಫುಡ್ ತಗೊಬೋದು. ಗುಡ್ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್, ಒಂದು ಗುಡ್ ಪ್ರಪೋರ್ಷನ್ ಆಫ್ ತರಕಾರಿ, ಹಣ್ಣು, ನೀರು ಇದೆಲ್ಲ ಸೇವನೆ ಮಾಡಿ. ಸ್ವಲ್ಪ ಫೈಬರ್ ಅನ್ನೋದು ಜಾಸ್ತಿ ಇದ್ದಾಗ ನಮ್ಮ ಓವರ್ ಆಲ್ ಡೈಜೆಸ್ಟಿವ್ ಹೆಲ್ತ್ಗೂ ಒಳ್ಳೇದೆ, ಈ ಅಲ್ಸರ್ ಇರೋರ್ಗೂ ಅದು ಒಳ್ಳೇದೆ. ಸೊ ಸಿಂಪಲ್ ಫುಡ್ ಎಲ್ಲ ತಗೊಬೋದು. ಓಕೆ ಸರ್, ಇನ್ನು ಈ ಸ್ಟಮಕ್ ಅಲ್ಸರ್ ಅನ್ನೋದು ಕ್ಯಾನ್ಸರ್ ಆಗಿ ಮಾರ್ಪಾಡಾಗೋ ಸಾಧ್ಯತೆ ಏನಾದರೂ ಇದೆಯಾ? ಸೊ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾಕಂದ್ರೆ ಎಷ್ಟೊಂದು ಜನ ಅಲ್ಸರ್ ಅಂದ ತಕ್ಷಣ ಅವರು ಹೆದರ್ತಾರೆ, ಸರ್ ನನ್ಗೆ ಅಲ್ಸರ್ ಆಗ್ಬಿಟ್ಟಿದೆ, ಆ ಸ್ಟೇಜಿಗೆ ಬಂದ್ಬಿಟ್ಟಿದ್ದೀನಾ ಅಂತ. ಈಗ ಅಲ್ಸರ್ ಅಂದ ತಕ್ಷಣ ಭಯಪಡೋ ಅಂಥದ್ದೇನಿಲ್ಲ, ಹಾಗಂತೇಳಿ ಅದನ್ನ ನಾವು ನಿರ್ಲಕ್ಷ್ಯನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಸರ್ಸ್ ಅಲ್ಲಿ ನಾನು ಹೇಳ್ದಂಗೆ ಅಲ್ಸರ್ಸ್ ಜಠರದಲ್ಲಿ ಆಗುತ್ತೆ, ಆಮೇಲೆ ಚಿಕ್ಕ ಕರಳು ಡ್ಯೂಡಿನಮಲ್ ಆಗುತ್ತೆ. ಈ ಡ್ಯೂಡಿನಮಲ್ ಆಗೋ ಅಂತ ಅಲ್ಸರ್ಸ್ ಕಾಮನ್ ಆಗಿ ನೋಡ್ತೀವಿ ನಾವು. ಅದರಲ್ಲಿ 99.9% ಕ್ಯಾನ್ಸರ್ ಅನ್ನೋ ಚಾನ್ಸೇ ಇರೋದಿಲ್ಲ. ಅದು ಸಿಂಪಲ್ ಪೆಪ್ಟಿಕ್ ಅಲ್ಸರ್ಸ್ ಅವು. ಅದೇ ಜಠರದಲ್ಲಿರೋ ಅಲ್ಸರ್ಸ್ನ ನಾವು ಫಾಲೋ ಅಪ್ ಮಾಡ್ತೀವಿ. ಈಗ ಅಲ್ಸರ್ ನಾವು ಜಠರದಲ್ಲಿ ನೋಡಿದೀವಿ ಅಂದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಒಂದು 2 ತಿಂಗಳಾದ್ಮೇಲೆ ಪುನಃ ಎಂಡೋಸ್ಕೋಪಿ ಮಾಡಿ ಚೆಕ್ ಮಾಡ್ತೀವಿ, ಅದೆಲ್ಲ ಹೀಲ್ ಆಗಿದೆಯಾ, ಹೋಗಿದ್ಯಾ ಹುಣ್ಣು ಅದೆಲ್ಲ ಅಂತ. ಯಾರಿಗಾದ್ರೆ ಆ ಅಲ್ಸರ್ ಹೋಗ್ತಾ ಇಲ್ಲ, ಮೆಡಿಸಿನ್ಸ್ ಎಲ್ಲ ತಗೊಂಡು ಅವರು ನಾವು ಹೇಳ್ತಾ ಇರೋ ಒಂದು ಜೀವನ ಶೈಲಿ ಅದನ್ನೆಲ್ಲ ಫಾಲೋ ಮಾಡಿದ್ದಾರೆ, ಅದೆಲ್ಲ ಮಾಡಿದ್ರು ಅಲ್ಸರ್ ಹೀಲ್ ಆಗ್ತಾ ಇಲ್ಲ ಅಂದ್ರೆ ಅಂತ ಅಲ್ಸರ್ಸ್ನ ನಾವು ಸ್ವಲ್ಪ ಕ್ಲೋಸ್ ಆಗಿ ಫಾಲೋ ಅಪ್ ಮಾಡ್ತೀವಿ. ಯಾಕಂದ್ರೆ ಇದೇನಾದ್ರೂ ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಇರಬಹುದಾ ಇದು ಅಂತ ಇದು. ಬಟ್ ಆಲ್ಮೋಸ್ಟ್ ಒಂದು 98% ಅಷ್ಟು ಅಲ್ಸರ್ಸು ಕ್ಯಾನ್ಸರ್ ಅಲ್ಲ. ಸೊ ಬಟ್ ಕ್ಯಾನ್ಸರ್ ಆಗೋಕೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸು ಇರುತ್ತೆ. ಈಗ ಸ್ಮೋಕಿಂಗ್ ಅನ್ನೋದು, ಈ ಧೂಮಪಾನ ಅನ್ನೋದು ಒಂದು ಇಂಡಿಪೆಂಡೆಂಟ್ ರಿಸ್ಕ್ ಫ್ಯಾಕ್ಟರ್ ಎಲ್ಲಾ ತರ ಕ್ಯಾನ್ಸರ್ಗಳಿಗೂ. ಜಠರದ ಕ್ಯಾನ್ಸರ್ಗೂ ಅದೊಂದು ರಿಸ್ಕ್ ಫ್ಯಾಕ್ಟರು. ಈಗ ರೆಗ್ಯುಲರ್ ಆಲ್ಕೋಹಾಲ್ ಸೇವನೆ ಮಾಡೋದು, ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲು ಇವೆಲ್ಲ ಇರೋರು, ಅದು ಎಲ್ಲ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ತರ ಯಾವುದೇ ಒಂದು ಕ್ಯಾನ್ಸರ್ಗೆ ಇರುತ್ತೆ. ಸೇಮ್ ಈ ಹೊಟ್ಟೆಯಲ್ಲಿರೋ ಕ್ಯಾನ್ಸರ್ಗೂ ಅದು ಒಂದು ರಿಸ್ಕ್ ಫ್ಯಾಕ್ಟರ್. ಓಕೆ ಸರ್, ಇನ್ನು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಜೊತೆಗೆ ಈ ಸ್ಟಮಕ್ ಅಲ್ಸರ್ಗೆ ಬೇರೆ ಯಾವ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇದೆ? ನೋಡಿ, ಅಲ್ಸರ್ನ ಕಾರಣ ಏನು ಅಂತ ಫಸ್ಟ್ ನೋಡಬೇಕು. ಈಗ ಕಾಮನ್ ಆಗಿ ಹೆಚ್ ಪೈಲೋರಿ ಅಂತ, ಈಗ ಅದನ್ನ ಐಡೆಂಟಿಫೈ ಮಾಡಿದೀವಿ, ಆ ಬ್ಯಾಕ್ಟೀರಿಯಾ ಇದೆ ಅಂತ ಗೊತ್ತಾದ ತಕ್ಷಣ ಅದಕ್ಕೆ ಒಂದು 2 ವಾರ ಸ್ವಲ್ಪ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಕೊಡಬೇಕು. ಅದು ಬ್ಯಾಕ್ಟೀರಿಯಾ, ಸೊ ಅದಕ್ಕೋಸ್ಕರ ಅದಕ್ಕೆ ಆಂಟಿ ಬ್ಯಾಕ್ಟೀರಿಯಲ್ ಅಂದ್ರೆ ಆಂಟಿಬಯೋಟಿಕ್ ಒಂದು 2 ವಾರ ಟ್ರೀಟ್ಮೆಂಟ್ ಇದೆ. ಅಲ್ಸರ್ ಹೀಲಿಂಗ್ಗೆ ಈ ಗ್ಯಾಸ್ಟ್ರಿಕ್ ಮೆಡಿಸಿನ್ಸ್ ಅಂತ ತಗೊಂತಾ ಇರ್ತಾರಲ್ಲ, ಆ ಥರದ್ದು ಒಂದು ಪ್ರಾಪರ್ ಒಂದು 2 ತಿಂಗಳವರೆಗೂ ಮೆಡಿಸಿನ್ ಕೊಟ್ಟು ಆ ಅಲ್ಸರ್ನ ಗುಣಪಡಿಸೋಕೆ ಮೆಡಿಸಿನ್ ಇದೆ. ಕೆಲವು ಟೈಮು ಈ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಪ್ರೋಬಯೋಟಿಕ್ಸ್ ಅಂತಲೂ ಅದ್ರ ಜೊತೆಗೆ ಕೊಡ್ತೀವಿ. ಯಾಕಂದ್ರೆ ಆಂಟಿಬಯೋಟಿಕ್ಸ್ ಎಲ್ಲ ಜಾಸ್ತಿ ಕೊಟ್ಟಾಗ ಕೆಲವು ಟೈಮ್ ಈ ಚಿಕ್ಕ ನಮ್ಮ ಕರಳಲ್ಲೂ ಈ ಗುಡ್ ಬ್ಯಾಕ್ಟೀರಿಯಾನು ಸ್ವಲ್ಪ ಅಪ್ಸೆಟ್ ಆಗುತ್ತೆ. ಸೊ ಈ ತರ ಈ ಹೆಚ್ ಪೈಲೋರಿ ಎರಾಡಿಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಯಾಕಂದ್ರೆ ಅದನ್ನ ತೆಗಿಲಿಲ್ಲ ಅಂದ್ರೆ ಅಲ್ಸರ್ ಪುನಃ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಫಸ್ಟ್ ಅದು. ಎರಡನೇದು, ಈಗ ಅವ್ರು ಏನೇನು ಮಾತ್ರೆಗಳು ತಗೊತಾ ಇದ್ದಾರೆ ಏನು ಅಂತ ಅದನ್ನೆಲ್ಲ ನೋಡ್ತೀವಿ ಅವ್ರು ಬಂದಾಗ. ಕೆಲವೊಂದು ಮಾತ್ರೆಗಳು ಪೈನ್ ಕಿಲ್ಲರ್ಸ್ ಅಂತವೇನಾದ್ರು ತಗೊಂಡು ಅದರಿಂದ ಎಲ್ಲ ಅದನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆಯಾ ಅಥವಾ ಅದರಿಂದನೇ ಅಲ್ಸರ್ಸ್ ಆಗ್ತಾ ಇದ್ರೆ ಆ ಮೆಡಿಸಿನ್ಸ್ನ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಅದನ್ನ ನಾವು ಫೈನ್ ಟ್ಯೂನ್ ಮಾಡಬೇಕಾಗುತ್ತೆ. ಇನ್ನು ಅವರು ಲೈಫ್ ಸ್ಟೈಲ್ಸ್ ಏನಾದರೂ ಸ್ವಲ್ಪ ಈ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅನ್ನೋದಿರುತ್ತಲ್ಲ, ಹೇಳ್ದಂಗೆ ಈ ಆಲ್ಕೋಹಾಲು, ಸ್ಮೋಕಿಂಗ್ ಅವೆಲ್ಲ ಇದ್ರೆ ಅದನ್ನೆಲ್ಲ ನಾವು ಅಡ್ರೆಸ್ ಮಾಡ್ತೀವಿ. ಸೊ ಒಂದು ಈ ಎಲ್ಲ ಮಾಡಿದಾಗ ಈ ಅಲ್ಸರ್ನ ನಾವು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ಕೊಬೋದು. ಸೊ ಈ ಮೇನ್ ಇದು ಹೆಚ್ ಪೈಲೋರಿ ಅನ್ನೋದನ್ನ ಎರಾಡಿಕೇಟ್ ಮಾಡಬೇಕು, ಅಂದ್ರೆ ನಮ್ಮ ಹೊಟ್ಟೆಯಿಂದ ಅದನ್ನ ತೊಲಗಿಸ್ಬೇಕು. ಓಕೆ ಸರ್, ಸ್ಟಮಕ್ ಅಲ್ಸರ್ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ರಿ, ಧನ್ಯವಾದ. ಧನ್ಯವಾದ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.